ನಾನು ಒಂದು ಯೂನಿಟ್ ಅನ್ನು ಸೇರ್ಕೊಂತೀನಿ. ಆ ಯೂನಿಟ್ ಹೆಸರು 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಬಂಧುಗಳೇ, ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. 2 ಕಾಲಿಂದ ಹತ್ತಿರ, ಬಟ್ ಅಲ್ಲಿ ಆಲ್ ಫೋರ್ಸ್ ಅಂತ ಹೇಳ್ತೀವಿ. 2 ಕಾಲು 2 ಕೈ ಸಹಾಯದಿಂದ ಮಾತ್ರ ಹತ್ತಲಿಕ್ಕೆ ಸಾಧ್ಯ, ಯಾಕಂದ್ರೆ ಸ್ಟೀಪ್ ಇರುತ್ತೆ ಗ್ರೇಡಿಯಂಟ್. ವಿಂಡ್ಸ್ ಫ್ಲೋಯಿಂಗ್ ಅಟ್ ಟೆರಿಫಿಕ್ ಸ್ಪೀಡ್ ಅಂತ ಹೇಳ್ತೀವಿ. ಸಾಕಷ್ಟು ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಎಲ್ಲೂ ಕೂಡ ಮಳೆನೂ ಬೀಳ್ತಾ ಇರುತ್ತೆ. ಅದಷ್ಟೇ ಅಲ್ಲ, ಸುಮಾರು ನೀವೊಂದು 25ರಿಂದ 30 kg ನಿಮ್ಮ ಭಾರವನ್ನ ಅಂದ್ರೆ ಗುಂಡು ಮದ್ದುಗಳನ್ನ ಹೊತ್ಕೊಂಡು ಹತ್ತಬೇಕು ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಆಗಿರ್ಬೋದು. ಜುಲೈ 4, 1999, 4th ಜುಲೈ 1999 ಈ ಬೆಟ್ಟವನ್ನ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆದಾಗ ನಾವು ರೆಕಮೆಂಡ್ ಅದನ್ನೆಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ತೀವಿ. ಅದನ್ನೆಲ್ಲ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಈಗ ಜುಲೈ 4, 1999 ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ನಾನು ಇಮ್ಯಾಜಿನ್ ಮಾಡಿ ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ. ಜುಲೈಯಲ್ಲಿ 120 ಜನನ್ನ ಯುದ್ಧ ಕರ್ಕೊಂಡು ಹೋಗಬೇಕಾಗಿದೆ. 23-24 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧ ಕರ್ಕೊಂಡು ಹೋಗ್ಬೇಕು. ಆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಅಂತ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಇಮ್ಯಾಜಿನ್ ಮಾಡಿ, 120 ಜನಕ್ಕೆ ಒಂದು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಯಾವಾಗ ಒಂದ್ಸಲ ದುಡ್ಗೆ ಮಾತಾಡಿ ಅಂತ ಕೂಗಿದ್ವು, ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದರೂ ಮಾಡಿ 0.4875 ಮೇಲೆ ಭಾರತದ ಭಾವವನ್ನು ಹಾಕಿಕೊಂಡು ಅದು ಬಿಟ್ಟು ಬೇರೆ ಏನು ತಿನ್ನುತ್ತದೆ. ಸಾಯಂಕಾಲದತ್ತು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ತಿಳ್ಕೊಂಡಿರ್ತಾರೆ ಆಗಿರೋದು. ಸುಮಾರು ದೊಡ್ಡ ಬೆಟ್ಟ, ಅದನ್ನು ಎಲ್ಲೆಲ್ಲಿ ಬಿಡ್ಜಿಲ್ಲ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ನಮ್ಮ ಶತ್ರುಗಳು ಬಂಕರ್ನ ಕಟ್ಕೊಂಡು ಕುತ್ಕೊಂಡಿರ್ತಾರೆ. ಅವನು ಕ್ಲಿಯರ್ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಯುದ್ಧ ನಡೆಯುತ್ತೆ. 4ನೇ ತಾರೀಕು 5ನೇ ತಾರೀಕು ದಿನ ಯುದ್ಧ ನಡೆಯುತ್ತೆ. 5ನೇ ತಾರೀಕು ರಾತ್ರಿ ಯುದ್ಧ ನಡೆಯುತ್ತೆ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ. ಯಾಕಂದ್ರೆ ನಿಮ್ಗೆ ಒಂದೊಂದು ಟೀಮ್ ಕೂಡ ಇಂಪಾರ್ಟೆಂಟ್. ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಓಡ್ತಾ ಇದ್ದೀವಿ, ಒಂದು ಬಂಕರಿಂದ ಇನ್ನೊಂದು ಬಂಕರ್ ಹತ್ರ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ಆ ತುದಿಯ ಬೆಟ್ಟದ ತುದಿ ಹತ್ರ ಹೋಗ್ತಾ ಇದ್ದೀವಿ ಅಂತ 2 ದಿನ ಕಳೆದೋಗಿದೆ. 6ನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಒಂದು ಮೆಸೇಜ್ ಅನ್ನ ಕೊಡ್ತಾರೆ, ನವೀನ್ ನೀವು 4ನೇ ತಾರೀಕು ಆ ಬಂಕರ್ನ ನಾವು ವಶಪಡಿಸ್ಕೊಂಡ್ರೆ, ನಮ್ಮ ಶತ್ರುಗಳಿಂದ ನಾವು ವಶಪಡಿಸ್ಕೊಂಡ್ರೆ ಆ ಬೆಟ್ಟವನ್ನು ನಾವು ಗೆದ್ದಾಗುತ್ತೆ. ನನ್ನ ಕೈಯಲ್ಲಿ ಒಂದು ಗನ್, ಹೀಗೆ ಪಕ್ಷ ಒಂದು ಗನ್ ಇದೆ. ಬಲಭಾಗದಲ್ಲಿ ದೊಡ್ಡ ಗಂಟೆಗಳಾಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ. ಯಾವಾಗ ಅವಕಾಶ ಸಿಗುತ್ತೆ ಗುಂಡನ್ನು ಹಾರಿಸ್ತೀನಿ, ಕೆಳಗೆ ಬಂದಿದ್ದೀವಿ. 7ನೇ ತಾರೀಕು ಬೆಳಗಿನ ಜಾವ ಅವರನ್ನು ಹ್ಯಾಂಡ್ ಗ್ರೆನೇಡ್ ಎಸಿತಾರೆ. ನೀವೆಲ್ಲ ಟಿವಿದಲ್ಲಿ ಪಿಕ್ಚರ್ನಲ್ಲಿ ನೋಡೋದು ಅನ್ಕೊಳ್ತೀನಿ. ಪಿಂಟಲ್ ಈ ಥರ ಎಸಿತಾರಲ್ಲ, ಅದನ್ನ ಎಸಿತಾರೆ, ಅದು ಬಂದ ನನ್ನ ಕಾಲತ್ರ ಬೀಳುತ್ತೆ. ಅದರ ಡಿಸೈನ್ ಹೇಗಿರುತ್ತೆ ಅಂತಂದ್ರೆ, ಕೈ ಬಂದು ಹ್ಯಾಂಡ್ ಗ್ರೆನೇಡ್ ಅಂತ ಹೇಳಿದ್ದಲ್ಲ, ಅದರ ಡಿಸೈನ್ ಹೇಗಿರುತ್ತೆ ಅಂದ್ರೆ, ಪಿನ್ ತೆಗಿತೀರ, ಎಸೆದ ತಕ್ಷಣ ಬ್ಲಾಸ್ಟ್ ಆಗಿ ಎಸೆದ್ಗೆ ಕಟ್ಟಿಬಿಡುತ್ತೆ. ಹಾಗಾಗಿ ಅದಕ್ಕೆ 4 ಸೆಕೆಂಡ್ಸ್ 4 ಸೆಕೆಂಡ್ ಟೈಮ್ ಆಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸೆತೀರ, ಅದೆಲ್ಲೂ ಬೀಳುತ್ತೆ. 2, 3, 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಜಾಸ್ತಿ ಜನಕ್ಕೆ ಅವ್ರಿಗೆ ಪೆಟ್ಟು ಬೀಳಿ ಅಂತ ಕಿಲ್ಲಿಂಗ್ ಗ್ರೆನೇಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರೆನೇಡ್ ಏನಾದ್ರೂ ಬಿಟ್ಟು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ 5ರಿಂದ 10 ಮೀಟರ್ ಎಲ್ಲ ಚಿತ್ರ ಆಗುತ್ತೆ. ಅಂತ ಒಂದು ಗ್ರೆನೇಡ್ ಬಂದು ನನ್ನ ಕಾಲ ಬರ್ತದೆ. ಈಗ ನನಗೆ ಏನಪ್ಪ ಇದೆ, ಎಷ್ಟು ಓಡಲಿಕ್ಕಾಗಲ್ಲ. ಎಷ್ಟು ಓಡಕ್ ಹೋದ್ರೆ ನಾನೇನು ಕುತ್ಕೊಂಡಿದ್ದೀನಿ, ಆ ಗ್ರೆನೇಡ್ ಬಿದ್ದಿದೆ, ಬಂಕರ್ ಎಂಟ್ರೆನ್ಸ್ ಆ ಕಡೆ ಅದನ್ನ ತಡ ಹೋಗಿ 1ನೇದು. ನಾನು ಎಷ್ಟು ಓಡಕ್ ಹೋದ್ರೆ ಮೇಲೆ ಕುತ್ಕೊಂಡು ಎಸ್ದಂತ ಗ್ರೆನೇಡ್ ಎಷ್ಟವರು ಹರ್ಕತ್ತೋರ ಅಂದ್ರೆ ಯಾರೋ ಓಡಾಡ್ತಾರೆ, ಅವ್ರನ್ನ ಗುಂಡಿಗೆ ಕೊಲ್ಲೋಣ ಅಂತ ಕಾಯ್ತಾ ಕುತ್ಕೊಂಡಿರ್ತಾರೆ. ಹಾಗಾಗಿ ಓಡಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಕುತ್ಕೊಂಡಿದ್ದೀನಿ, ನನ್ನ ಜವಾನ್ ಆ ಕಡೆ ಕುತ್ಕೊಂಡಿದ್ದಾರೆ, ನನ್ನಿಬ್ಬರು ಸೈನಿಕರ ಕಡೆ ಕುತ್ಕೊಂಡಿದ್ದಾರೆ. ನನ್ನ ಕಾಲದಿಂದ ಆ ಗ್ರೆನೇಡ್ನ ನನ್ನ ಸೈನಿಕರ ಹತ್ರ ಹೇಗೆ ಓದಿದ್ವಿ ಮನಸ್ಸು ಅದಕ್ಕೆ ಏನು ಮಾಡಿದೆ, ನಮ್ಗೆ ಗೊತ್ತು ಏನಾದರೂ ಮಾಡಬೇಕಂತ ನಾನು 4 ಸೆಕೆಂಡ್ ಮಾಡಬೇಕಂತ ಹೋಗಿದ್ದು, ಅದನ್ನ ಎತ್ಕೊಂಡೆ ವಾಪಸ್ ಸಿಲಿಕ್ಕೆ. ನೀವು ಇಮ್ಯಾಜಿನ್ ಮಾಡಿ, ಯಾಕಂದ್ರೆ 10 ಗಂಟೆ ಪಟಾಕಿ ಹೊಡ್ತೀರ ಅಂದ್ರೆ ದೂರ ಹೋಗ್ತೀರ. ಬಟ್ ಅದು ಲೈವ್ ಗ್ರೆನೇಡ್ 10 ಮೀಟರ್ ಸಿಲಿಂಡರ್ ಇದ್ದಂಥ ಹ್ಯಾಂಡ್ ಗ್ರೆನೇಡ್ ನಾನು ಎತ್ಕೊಂಡೆ ವಾಪಸ್ ಸಿಲಿಕ್ಕೆ. ನೀವೇನಾದರೂ ಎಸಿಬೇಕು ಅಂತಂದ್ರೆ ಒಂದು ಪ್ರಾಪರ್ ಕೈಯಿಂದ ದೂರ ಹೋಗ್ಬೋದು. ನಾನು ಚಿಕ್ಕ ಜಗದಲ್ಲಿ ಕೂತ್ಕೊಂಡಿದ್ದೆ, ಆ ಕಡೆ ಬಂಡೆಗಳು ಈ ಕಡೆ ಸಮುದ್ರ. ಹಾಗಾಗಿ ಎತ್ಕೊಂಡು ವಾಪಸ್ ಸಿಗ್ಬೇಕಾದ್ರೆ ಆ ಪ್ರಾಪರ್ ಫೀಲ್ ಸಿಗಲಿಲ್ಲ. ಅದನ್ನ ಎತ್ತದೆ ಬಂಡೆಗಳಿಗೆ ಬೆಳೆದು ಉರುಳಿ ಬಂದು ಮಾತನಾಡಲ್ಲ. ಆ ಒಂದು 4 ಸೆಕೆಂಡಲ್ಲಿ ಹೋಗಿ ಒಂದು 2 ಸೆಕೆಂಡನ್ನು ಕಳ್ಕೊಂಡಿದ್ದಾಗ ಇನ್ನು 1-2 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಒಂದು ವೇಳೆ ನೀವು ಅನ್ಕೋಬಹುದು 1 ಸೆಕೆಂಡಲ್ಲಿ 2 ಸೆಕೆಂಡಲ್ಲಿ ಏನು ಅಂತ. ಬಟ್ ಸಾವು ಮತ್ತೆ ಜೀವನದ ಸಾವು ಮತ್ತೆ ಏನು ಹೋರಾಡ್ತಿರ್ತಿಲ್ಲ, ಅವಾಗ ಪ್ರತಿಯೊಂದು ಫ್ರಾಕ್ಷನ್ ಕೂಡ ಉಂಟಾಗುತ್ತೆ. ಆ ಗ್ರೆನೇಡ್ ಹೆಂಗೆ ಬಂತು, ಹೇಗೆ ಬಿಟ್ಟು, ಹೇಗೆ ನಿಂತ್ಕೊಂಡು, ಹೇಗೆ ಡೌನ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ನೆನಪಿಲ್ಲ. ಆ ಒಂದು ಫ್ರಾಕ್ಷನ್ ಸೆಕೆಂಡಲ್ಲಿ
ಇನ್ನೂ ಎಲ್ಲ ತಂದೆ ತಾಯಿ ಮುಖ ಫ್ಲಾಶ್ ಅನ್ನು ಆಗ್ತಿದೆ, ನನ್ನ ಬಾಲ್ಯ, ನನ್ನ ಅಕ್ಕ, ನನ್ನ ಅಣ್ಣನ ಮುಖ ಎಲ್ಲ ಫ್ಲಾಶ್ ಅನ್ನು. ಅವಾಗ ನಾನು ಅನ್ಕೊಳ್ತಾ ಇದ್ದೀನಿ, ನಮಗೆ ಇನ್ನೊಂದು ಒಂದು ಸೆಕೆಂಡ್ ಅಂತ ಫ್ಲಾಶ್ ಆಗುತ್ತೆ, ನನಗೆ ಇದಾರಲ್ಲ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ ಇದಕ್ಕೆ ನಾನು ತಿನ್ಕೊಂಡಿದ್ದ ಸುದ್ದಿ ನನ್ನ ತಂದೆ ತಾಯಿ ಬಂದ್ರೆ ನಾನು ದುಃಖ ಹಾಗೆ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ ಆ ಗನ್ನೇಟ್ ಸಿಡಿದ್ರೆ ನನ್ನ ಮೇಲಿನ ಭಾಗ ಎಲ್ಲ ಸಿಡಿದ್ರೆ ಆದರೆ ಮನೆಗೆ ವಾಪಸ್ ನನಗೆ ನಾನು ಏನು ಕಳಿಸ್ತಾರೆ. ಕೆಲವೊಂದು ಎಲ್ಲೋ ಬಿದ್ದಂಥ ಎಲುಬು ತುಂಡುಗಳು, ಮಾಂಸ ತುಂಡುಗಳನ್ನು ಹೋಲಿಸಿದ್ರೆ ನಾವು ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನಗೆ ಗಮನಿಸ್ತಾರೆ. ಕೊನೆ ಪಕ್ಷ ನನ್ನ ಮುಖ ನೋಡುವ ಒಂದು ಅವಕಾಶ ಮಾಡಿಕೊಡ್ಬಾರ್ದ ಅಂತ ದೇವರಿಗೆ ಒಂದೇ ಒಂದು ಪ್ರಾರ್ಥನೆ ಇದೆ. ದೇವರಿಗೆ ಗೊತ್ತು ನನಗೆ ನಾನು ಬರ್ತಲ್ಲ, ಬಟ್ ನನ್ನ ಮುಖ ಸರಿಯಾಗಿರಲಿ, ನನ್ನ ತಂದೆ ತಾಯಿಗೆ ಒಂದು ನಿಮಿಷ ನನ್ನ ಮುಖ ನೋಡೋ ಅವಕಾಶ ಮಾಡಿಕೊಡುವಂತ ಆ ದೇವರಿಗೆ ಬಿಡ್ಕೊಂತ ಆ ಬಂಡೆಗಳ ತುದಿ ಇದೆ, ಬಂಕರ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇತ್ತು, ಅಲ್ಲಿ ಜಿಗಿದ ತಕ್ಷಣ ಆ ಗ್ಯಾಪ್ ಸಣ್ಣದ್ರಿಂದ ಮೇಲಿನ ಭಾಗ ಬಂಡೆಗಳು ಹಿಂದು ಹೋಗುತ್ತೆ, ಕಾಲುಗಳು ಹೊರಗೆ ಉಳ್ಕೊಳ್ಳುತ್ತೆ. ಇದರಲ್ಲಿ ಸಿಗಿ ಬಂಧುಗಳೇ, ಒಂದು ನೀವೇನಾದ್ರೂ ಬಿಸಿ ಪಾತ್ರೆ ಮುಗಿಸ್ತೀರ ಅಂದ್ರೆ ಆ ನೋವು ನೀವು ಬ್ರೇಕ್ ಇಮಿಡಿಯೇಟ್ಲಿ ಹೋಗ್ತೀನಿ, ಕೈಗೆ ತಕ್ಷಣ ಬರ್ತೀರ. ಬಟ್ ಗ್ರೆನೇಡ್ ಸಿಡಿದಾಗ ಒಂದು 15 ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ. ಸ್ಟೇಟ್ ಆಫ್ ಪಾಲಿಸಿನೇಷನ್ ಅಂತೀವಲ್ಲ ಆ ಥರ ಇದೆ. 15 ಸೆಕೆಂಡ್ ನಂತರ ನಾನು ಏನು ಕಾಣಿಸ್ತಾ ಇದೆ ಅಂತಂದ್ರೆ, ನೀವು ಏನೋ ಕೇಳಿಸಿದ್ರೆ ನಾನು ಕುಂತಿದ್ದಂಥ ಬಂಕರ್ ಹೋಗ್ತಿದೆ, ಅಲ್ಲಿ ಫುಲ್ ಡಸ್ಟ್ ಆಗುತ್ತಿದೆ, ಕಿವಿಯಲ್ಲಿ ಗುಳ್ಗುಟ್ಟ ಸೌಂಡ್ ಬರ್ತಾ ಇದೆ, ಕಣ್ಣು ಮಂಜಾಗಿದೆ, ಏನು ಕಾಣ್ತಾ ಇಲ್ಲ, ಡಸ್ಟ್ ಆಗುತ್ತಿದೆ. ಅವಾಗ ಎಲ್ಲೋ 15 ಸೆಕೆಂಡ್ ನಂತರ ನಮ್ಮ ಶತ್ರುಗಳು ನಮ್ಮ ಬಂಕರ್ ಹತ್ರ ಓಡಿ ಬರ್ತಾ ಇದೆ, ಕೌಂಟರ್ ಅಟ್ಯಾಕ್ ಅಂತ ಹೇಳ್ತೀವಿ, ನಮ್ಮ ಹತ್ರ ಓಡಿ ಬರ್ತಾ ಇದೆ. ಆ ಓಡಿ ಬರೋದು ಕೇಳಿಸ್ಕೊಳ್ತಾ ಇದ್ದೀನಿ. ಅಷ್ಟೊಳಗೆ ನಾನು ಏನು ಕಾಣ್ತೀನಿ ಅಂದರೆ, ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವರು ಓಡ್ ಫೈರ್ ಮಾಡ್ತಾ ಎದುರಿಗೆ ಬಂದ್ಕೊಂಡು ನನಗೆ ಹೇಳಿದ್ರೆ, ನಬೀಸ್ಕು ಧರ್ಮ ಇದ್ರ ಬೇಡ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ಕಣ್ಣು ಬಿಟ್ಕೊಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಎದುರು ನಿಂತ್ಕೊಂಡಿದ್ರೆ ಅವಾಗ ನನಗೆ ಅರಿವಾಯಿತು ನಾನು ಇನ್ನೂ ಬಂದಿದ್ದೀನಿ. ನಾನೇ ಹೇಳ್ಕೊಳ್ತೀನಿ, ಅವಾಗ ನಬೀನ್ ನೀನು ಇನ್ನೂ ಗೊತ್ತಿರಲಿಲ್ಲ ಅಂದರೆ ನೀವು ಮುಂದೆ ಕೂಡ ಸಾಯಿಲ್ಲ ಅಂತಲ್ಲ. ಅದನ್ನೇ ನನಗೆ ವಿಕೆಟ್ ಗನ್ ಮುಗಿತ್ತು, ಅದು ಇಟ್ಕೊಂಡೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲ, ನೀವು ಶ್ರೇಷ್ಠ ಅಂತ ಒಂದು ಮೂವಿ ಬಂದು ಶ್ರೇಷ್ಠ ನೋಡಿದ್ರಿಂದ ಈ ಮೂವಿದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರ ಬಯೋಪಿಕ್ ಅದು, ಅದರಲ್ಲಿ ನೀವು ತೋರಿಸಿದರೆ ನನ್ನ ಹೆಂಗೆ ಪೆಟ್ಟು ಬಿಡುತ್ತೆ, ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಬಂದು ನಾನು ಹೇಗೆ ರೆಸ್ಕ್ಯೂ ಮಾಡ್ತೀನಿ ಎಲ್ಲ ಬಂಧುಗಳಿಗೆ ಎರಡೂ ಕಾಲಿಗೆ ಪೆಟ್ಟಿದೆ, ಗೆದ್ದಳಕ್ಕಾಗಲ್ಲ, ಮುಗಿರಕ್ಕಾಗಲ್ಲ. ಇಮ್ಯಾಜಿನ್ ಮಾಡಿ, 150 ಮೀಟರ್ ಚೌಟ ಒಂದು ಬಂಡೆಗಳಲ್ಲಿ ಬಂದು ನಿಂತ್ಕೊಂಡು ನನ್ನ ಕಾಲಿನ ಪರಿಸ್ಥಿತಿ ಏನಾಗಿದ್ದೀನಿ ಅಂತ ನೋಡ್ಕೊಳ್ಳೋಣ ಅಂದರೆ ಬಲಗಾಲ ಫುಲ್ ಜೋಗಾಡ್ತಾ ಇದೆ. ಅದನ್ನು ಹಿಡಿದು ಎಳೆದು ತಿಳ್ಕೊಂಡು ಬಂದ್ಬಿಟ್ಟಿತ್ತು ಆ ಪರಿಸ್ಥಿತಿ ಇದೆ. 150 ಮೀಟರ್ ಚೌಟ ಹೋಗ್ತೀನಿ, ಅಲ್ಲೋಗಿ ಕಾಲಿಗೆ ನೋಡ್ಕೊಂಡ್ರೆ ಬಲಗಾಲ ಫುಲ್ ಜೋಗಾಡ್ತಾ ಇದೆ. ಎಡಗಡೆ ದಪ್ಪ ಶೂಸ್ ಕೊಂಡಿರ್ತೀವಿ, ಆ ಶೂದಲ್ಲಿ ಏನು ಸುಟ್ಕೊಂಡಿದ್ದು ಏನೂ ಉಳಿದಿಲ್ಲ. ಆ ಶೂದಲ್ಲಿ ತೆಗೆದ್ರೆ ಅದನ್ನು ಎಷ್ಟು ರಕ್ತ ತುಂಬಿಕೊಂಡಿತ್ತಂದ್ರೆ ಕೆಳಗಿದ್ದಂಥ ಬಿಳಿ ಐಸೆಲ್ಲ ಕೆಂಪಾಗ್ಬಿಟ್ಟು ರಕ್ತ ತುಂಬ್ತಾರೆ. ನನ್ನ ಜವಾನ್ ಬಂದ ಕತ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗೆ ಓಡ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನದವ್ರು ಮೇಲೆ ತಗೊಂಡು ಫೈರ್ ಮಾಡ್ತಾ ಇದ್ದಾರೆ. ಅವ್ರು ಫೈರ್ ಮಾಡೋ ಬುಲೆಟ್ ಹೋಗಿದ್ದ ಐಸಲ್ಲಿ ಸಿಗೇಟ್ ಕಾಣ್ತಾ ಇದೆ ನನಗೆ. ಅದರ ಸಮಯದಲ್ಲಿ ಏನು ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ. ಅವ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರೂ ಬಿದ್ದು ಬಿಡ್ತಾ ಬರಗಾಲಕ್ಕೆ ಸಪ್ರೇಟ್ ಆಗಿಬಿಡ್ತಾ ಕೆಳಗೆ ಬಿದ್ದರೆ ಅದನ್ನು ತೊಗೊಂಡು ಹೋಗಿ ಕೆಳಗಡೆ ಹೋಗಿ ಡಾಕ್ಟರ್ ಕೊಟ್ಟು ಬಲಿಯಪ್ಪ ಅಂತ ಗೊತ್ತಾಗಲ್ಲ. ಅವಾಗ ಏನು ಸಾಧ್ಯ ಏನು ಸಾಧ್ಯ. ಬೆಳಗಿನ ಜಾವ ಪೆಟ್ಟು ಬಿದ್ದು ಕೆಳಗಡೆಯಿಂದ ಕರ್ಕೊಂಡ್ಬಂದಾಗ ರಾತ್ರಿ ಅವರು ಸುಮಾರು ರಕ್ತ ಸುರಿದೆ, ಸುಮಾರು ಇನ್ಫೆಕ್ಷನ್ ಆಗುತ್ತೆ. ಡಾಕ್ಟರ್ ನೋಡಿದ ತಕ್ಷಣ ಮರಾಠಿಗೆ ಹೆಣ್ಮಕ್ಳಿಗೆ ಆ ದೇವರ ಗತಿಯಿಂದ ಬದುಕಬೇಕು, ಇಲ್ಲಿ ನಿಂತ ಪೆಟ್ಟಿದ್ದವರು ಇಷ್ಟು ದೂರ ಎತ್ಕೊಂಡು ಬಂದಾಗ ಬದುಕಲು ಭಾಳ ಕಡಿಮೆ ಇದೆ. ಅಲ್ಲಿಂದ ನಿಮ್ಮನ್ನ ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಆಗ್ತಿದೆ ಹೆಲಿಕಾಪ್ಟರ್ ಶಿಫ್ಟ್ ಮಾಡ್ತೀವಿ ಅಂತ